ವಿಠ್ಠಲಗೌಡ ನಾನೇ ಸ್ವತಃ ನಿಶ್ಚಲ್ ಜೈನರನ್ನ ಧರ್ಮಸ್ಥಳದಲ್ಲಿ ನೋಡಿದೆ ಅಂತ ಹೇಳಿದ್ದನ್ನ ನಿಮ್ಮ ಮುಂದೆ ಹೇಳಿದ್ದನ್ನ ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳ ಮುಂದೆ ಹೇಳಿದ್ದನ್ನ ವೇದಿಕೆಯ ಭಾಷಣದಲ್ಲಿ ಹೇಳಿದ್ದನ್ನ ಈ ತನಿಖಾಧಿಕಾರಿಗಳ ಮುಂದೆ ಹೇಳಿಲ್ವಾ? ಸಿಒಡಿ ತನಿಖಾಧಿಕಾರಿ ರುದ್ರಮುನಿಯವರು ಖುದ್ದು ಅವರ ಮನೆಗೆ ಹೋಗಿ ಹೇಳ್ತಾರೆ 164 ಅಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ನೀವು ಸಾಕ್ಷಿಯನ್ನು ಸಲ್ಲಿಸಬಹುದು, ಈಗ ಕೂಡ ಅದನ್ನ ನಾವು ಸಾಕ್ಷಿಯಾಗಿ ತಗೊಳ್ತೀವಿ ಅಂತ ಹೇಳಿದ್ರು ಕೂಡ ಅವರ ಮನೆಯವರು ಯಾವುದೇ ರೀತಿಯ ಒಂದು ದೂರನ್ನು ಕೊಟ್ಟಿರಲಿಲ್ಲ. ಅಂದರೆ ಈಗ ಪೊಲೀಸರು ಹೆಗಡೆ ಅವರ ಪ್ರಭಾವಕ್ಕೊಳಗಾಗಿರಬಹುದು ಅನ್ನುವ ಭಯ ಅವರಲ್ಲಿ ಇದ್ದರೆ ನೇರವಾಗಿ ನಾವು ನಿಮ್ಮನ್ನು ಕರ್ಕೊಂಡೋಗಿ ಜಡ್ಜ್ ಹತ್ರ ಕೂಡಿಸ್ತೀವಿ, ಜಡ್ಜ್ ಹತ್ರ ಏನೇನಿದೆಯೋ ನಿಮ್ಮ ಹತ್ರ ಸಾಕ್ಷಿಗಳ ಬಗ್ಗೆ ಹೇಳಿ, ಮಾಹಿತಿಗಳ ಬಗ್ಗೆ ಹೇಳಿ ಅನ್ನುವ ಆಫರ್ನ ಅವ್ರಿಗೆ ಮಾಡಲಾಯಿತು. ಸರ್, ಸಿಒಡಿ ತನಿಖೆ ಆಗುವ ಸಂದರ್ಭದಲ್ಲಿ ಸೌಜನ್ಯ ಕುಟುಂಬ ಕೂಡ ಧರ್ಮಸ್ಥಳದ ಏನು ಆ ಕಡೆ ಅವ್ರ ಮೇಲೆ ಏನು ಆರೋಪ ಮಾಡಿರಲಿಲ್ಲ. ಅವರು ಮೊದಲು ಆರೋಪ ಮಾಡುವಂಥದ್ದು 1 ವರ್ಷದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ಖಾಸಗಿ ಚಾನಲ್ ಅಲ್ಲಿ ಕೂರಿಸ್ಕೊಂಡು ಅಲ್ಲಿ ಈ 3 ಜನರ ಹೆಸರು ಜೊತೆಗೆ ಹೆಗಡೆಯವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯ ಹೆಸರನ್ನ ಹೇಳುವಂಥದ್ದು. 1 ವರ್ಷ ತನಕ ಇವರು ಅಷ್ಟು ಒಳಗಡೆ ಸಿಒಡಿ ತನಿಖೆಯಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಕೇಳಿದ್ರು ಅವ್ರು. ಆ ಸಂದರ್ಭದಲ್ಲಿ ಗೊತ್ತಿದ್ರೆ, ನಾನು ನಿನ್ನೆ ನೋಡಿದ್ದೆ, ನಮ್ಮ ಅಕ್ಕ ನೋಡಿದ್ಲು, ಅಲ್ಲೇ ನಿಂತ್ಕೊಂಡಿದ್ರಂತೆ, 3 ಜನ ನಿಂತ್ಕೊಂಡಿದ್ರಂತೆ, ಈ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರಂತೆ ಅಂತೆಲ್ಲ ಇವರು ಈಗ ಆರೋಪ ಮಾಡುವವರು. ವೆರಿ ನೆಕ್ಸ್ಟ್ ಡೇ ಗೊತ್ತಾಗಿರ್ತದೆ ಇವರಿಗೆ. ಹೊಸಾಕಿ ಊಟ ಮಾಡಿಕೊಂಡು ವಿಠಲ್ ಗೌಡ್ರ ಅಕ್ಕ ಮನೆಗೆ ಹೊರಟಾಗ ಹಾಗೆ ಹೇಳಿದ್ದನ್ನ ಮನೆ ಈ ಹುಡುಗಿ ಡೆತ್ ಆದ ನಂತರ ಇವ್ರು ಹೇಳಿದ್ದಾರೆ ಅಂತ ಅವ್ರು ಈಗ ಹೇಳ್ತಾರಲ್ವಾ, ಅವಾಗ ಹೇಳಿದಾಗ ಇವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ನಾನು. ಆಯ್ತು, 1 ವರ್ಷದ ನಂತರ ಏನೋ ರಿಯಲೈಸೇಷನ್ ಆಗಿರ್ಬೋದಪ್ಪ, ಬೆನಿಫಿಟ್ ಆಫ್ ಡೌಟ್ ಕೊಡೋಣ ಅವ್ರಿಗೆ. ಕರೆಕ್ಟ್. 1 ವರ್ಷದ ನಂತರ ಸಿಬಿಐ ತನಿಖೆ ಆಯ್ತಲ್ಲ, ಸಿಬಿಐ ತನಿಖೆಯಲ್ಲಾದ್ರೂ ಈ ವಿಷಯ ಅಧಿಕೃತವಾಗಿ ಬಂದಿಲ್ವಾ ಅಂತ. ಸಿಬಿಐ ತನಿಖೆಯಲ್ಲಿ ಬರಲಿಲ್ಲ, ಆದ್ರೆ ಕೋರ್ಟ್ನಲ್ಲಿ ಟ್ರಯಲ್ ಆಗುವಾಗ ಅವ್ರು 3 ಜನರ ಹೆಸರನ್ನ ಹೇಳ್ತಾರೆ. ಓಕೆ, ಅವರನ್ನ ಕೋರ್ಟು ತನಿಖೆ ಮಾಡ್ತದೆ. ಕೋರ್ಟ್ ಅಲ್ಲಿ ಇವರು ಏನು ಇದರಲ್ಲಿ ತಪ್ಪಿತಸ್ಥರಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್. ಆಮೇಲೆ ಹೊರಗಡೆ ಬಂದ ನಂತರವೂ ಕೂಡ ಇವರ ಮೇಲೆ ಸಾರ್ವಜನಿಕವಾಗಿ ಆಪಾದನೆಗಳನ್ನು ಹಾಕ್ತಾರೆ. ಇವರು ವೈಯಕ್ತಿಕವಾಗಿ ಹೋಗಿ ವಾಲಂಟರಿ ಹೋಗಿ ನನ್ನನ್ನ ತನಿಖೆ ಮಾಡಿ, ನಮ್ಮನ್ನ ತನಿಖೆ ಮಾಡಿ, ನಮ್ಗೆ ನಮ್ಮನ್ನ ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೂ ಒಳಪಡಿಸಿ ನಾವು ಅದಕ್ಕೆ ಬದ್ಧರಿದ್ದೀವಿ, ನಮ್ಗೆ ಇದನ್ನು ಮುಕ್ತಿ ಕೊಡಿ ಅಂತ ಕೇಳ್ಕೊಂತಾರೆ. ಆಮೇಲೆ ಇವರ ರಿಕ್ವೆಸ್ಟ್ ಮೇರೆಗೆ ಮಡಿವಾಳದಲ್ಲಿ ಇವರ ಮೇಲೆ ಯಾವುದು ಬ್ರೈನ್ ಮ್ಯಾಪಿಂಗ್ ಆಗುವಂಥದ್ದು.